ನಮಸ್ಕಾರ ವೀಕ್ಷಕರೇ. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ ನಿಮ್ಮ ಕಡೆಗೆ ಹಾಗೂ ಈ ವ್ಯಕ್ತಿಯನ್ನು ನೀವು ನಂಬಬಹುದೇ ಅನ್ನುವ ವಿಷಯವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ. ಇವರು ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಹಾಗೂ ಇಸ್ ದಿಸ್ ಪರ್ಸನ್ ರೈಟ್ ಫಾರ್ ಯೋರ್ ಲೈಫ್ ಅನ್ನುವ ವಿಷಯವಾಗಿ ರೀಡಿಂಗ್ ಆಗಿರುತ್ತೆ. ನೀವೇನಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತೊಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಮೊದಲನೇದು, ಎರಡನೇದು ಹಾಗೂ ಇದು ಮೂರನೇದು. ಮೂರರಲ್ಲಿ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಂದಿನಂತೆ ನಾನು ಮೊದಲನೇ ಕಾರ್ಡ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ, ಈ ವ್ಯಕ್ತಿಯನ್ನು ನೀವು ನಂಬಬಹುದಾ, ವಾಟ್ ಈಸ್ ದಿಸ್ ಪರ್ಸನ್ಸ್ ಇಂಟೆನ್ಷನ್, ಇವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನಿದೆ, ಈ ವಿಷಯವಾಗಿ ನಿಮಗೆ ರೀಡಿಂಗ್ನಲ್ಲಿ ಕ್ಲಾರಿಟಿ ಸಿಗುತ್ತೆ. ಸೆವೆನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಅದಾದ ನಂತರ ಪೇಜ್ ಆಫ್ ಪೆಂಟಿಕಲ್ಸ್ ಇದೆ, 5. ಸೊ ಬಹಳಷ್ಟು ಪೆಂಟಿಕಲ್ ಕಾರ್ಡ್ಸ್ ಬಂದಿದೆ. ಈ ವ್ಯಕ್ತಿ ತುಂಬ ಪ್ರಾಕ್ಟಿಕಲ್ ಮನುಷ್ಯ. ಅಂದರೆ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಇವರು ಯಾವುದೇ ವಿಷಯವಾಗಿರಲಿ ಏನು ಲಾಭ ಇದೆ ಅನ್ನುವಂತಹ ಒಂದು ಮನಸ್ಥಿತಿನ ಹೊಂದಿರ್ತಾರೆ. ಹಾಗೂ ಇಮೋಷನ್ಸ್ನ ಯಾವುದಕ್ಕೂ ಹಾಕೋದಿಲ್ಲ. ಈಗ ನೀವೇನಾದರೂ ಒಂದು ಒಳ್ಳೆಯ ರಿಲೇಷನ್ಶಿಪ್ ಬೇಕು, ಇವರಿಂದ ನನಗೆ ಒಂದು ಕಂಫರ್ಟ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ನನಗೇನು ಲಾಭ ಅಂತ ಎಕ್ಸ್ಪೆಕ್ಟ್ ಮಾಡುವಂಥ ವ್ಯಕ್ತಿ ಇವರು. ಹಾಗೂ ಇವರು ಲಾಭ ಇಲ್ಲದೆ ಯಾವ ಕೆಲಸಕ್ಕೂ ಕೈ ಹಾಕೋದಿಲ್ಲ. ನೀವು ಇವ್ರನ್ನ ನಂಬಬಹುದಾ ಅಂತ ಕೇಳಿದರೆ ಐ ವಿಲ್ ಕನ್ಫರ್ಮ್ ಇಟ್ ಫಾರ್ ಯು, ಬಿಕಾಸ್ ನಾನು ಅವ್ರ ಕಡೆಯಿಂದ ನಿಮಗೆ ಯಾವುದೇ ರೀತಿಯಾದ ಸಪೋರ್ಟ್ ನೋಡ್ತಾ ಇಲ್ಲ. ಅವ್ರ ಕಡೆಯಿಂದ ಬಹಳಷ್ಟು ಕಂಟ್ರೋಲಿಂಗ್ ಆ್ಯಟಿಟ್ಯೂಡ್ನ ಪಿಕ್ ಮಾಡ್ತಾ ಇದ್ದೀನಿ. ಹಾಗೂ ನಿಮ್ಮ ಲೈಫ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನುವ ಹಾಗೆ ನಾನು ನೋಡ್ತಾ ಇದ್ದೀನಿ. ಬಟ್ ಸ್ಟಿಲ್ ಇವರ ಉದ್ದೇಶ ಏನು, ಇವ್ರು ನಿಮ್ಮ ಲೈಫ್ನಲ್ಲಿ ಇರೋದು ಒಳ್ಳೆಯದಾ ಅಂತಲೂ ಚೆಕ್ ಮಾಡಿಬಿಡ್ತೀನಿ. ಹರ್ಮಿಟ್ ಕಾರ್ಡ್ ಬಂದಿದೆ, ಹೆರೋಫಂತ್ ಕೂಡ ಬಂದಿದೆ, ಜಸ್ಟಿಸ್ ಬಂದಿದೆ. ಸೊ ಇಲ್ಲಿ ಏನು ತೋರಿಸ್ತಿದೆ ಅಂದರೆ ನಿಮಗೂ ಇವರು ಏನು ಅಂತ ಗೊತ್ತಾಗಿದೆ, ನಿಮಗೂ ಅರ್ಥ ಆಗಿದೆ ಇವರು ಎಂಥ ವ್ಯಕ್ತಿ ಅಂತ. ಇವರ ಉದ್ದೇಶ ಹೇಗಿರುತ್ತೆ ಅಂದರೆ ನಾನಿದ್ದೀನಿ, ಓಕೆ, ನಾನು ಇರೋವರೆಗೂ ಚೆನ್ನಾಗಿರ್ತೀನಿ. ಅಂದರೆ ಅವರು ನಿಮ್ಮ ಜೊತೆ ಇದ್ದಾಗ ಚೆನ್ನಾಗಿರ್ತಾರೆ, ಆದರೆ ನಿಮ್ಮ ಜೊತೆ ಯಾವಾಗಲೂ ಕಾಂಟ್ಯಾಕ್ಟಲ್ಲಿ ಇರೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಅವರಿಗೆ ಬೇಕು ಅಂದಾಗ ನಿಮ್ಮ ಜೊತೆ ಮಾತಾಡ್ತಾರೆ, ಬೇಡ ಅಂದಾಗ ಮಾತು ಬಿಟ್ಬಿಡ್ತಾರೆ. ಉದ್ದೇಶ ಅಂತ ಕೇಳಿದಾಗ ನಿಮಗೆ ಲಾಸ್ ಆಗಿದೆ ಈ ವ್ಯಕ್ತಿಯನ್ನು ನಿಮ್ಮ ಲೈಫ್ನಲ್ಲಿ ಪಡೆದು, ವಿಚ್ ಇಸ್ ಆ್ಯಕ್ಚುಲಿ ಅ ವೆರಿ ಬ್ಯಾಡ್ ಸೈನ್. ಹಾಗೂ ಇದೊಂಥರ ಇಂಬ್ಯಾಲೆನ್ಸ್ ರಿಲೇಷನ್ಶಿಪ್ ಅಂತ ಕೂಡ ಹೇಳ್ತೀನಿ. ನೀವು ಇವರಿಂದ ಹೈ ಎಕ್ಸ್ಪೆಕ್ಟೇಷನ್ಸ್ನು ಇಟ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಇವರು ಅಷ್ಟು ಇನ್ವೆಸ್ಟೆಡ್ ಆಗಿಲ್ಲ ಈ ರಿಲೇಷನ್ಶಿಪ್ ಅಂತ ಬಂದಾಗ. ಅವರು ಯಾವುದೇ ರೀತಿಯಾದ ಸೀರಿಯಸ್ನೆಸ್ ಮನೋಭಾವನೆಯಲ್ಲಿಲ್ಲ. ಸೊ ಇವರ ಉದ್ದೇಶ ಏನಿದೆ ಅಂದರೆ ಓಕೆ, ಇದು ಹೇಗೆ ನಡ್ಕೊಂಡು ಹೋಗ್ತಾ ಇದೆ ಹಾಗೆ ನಡ್ಕೊಂಡು ಹೋಗಲಿ ಅಷ್ಟೆ. ನಾನು ಜಾಸ್ತಿ ಎಫರ್ಟ್ಸ್ ಎಲ್ಲ ಹಾಕಿ ಈ ರಿಲೇಷನ್ಶಿಪ್ನ ಬೆಳೆಸೋದಕ್ಕೆ ನಾನು ರೆಡಿ ಇಲ್ಲ ಅನ್ನುವಂಥ ಮನಸ್ಥಿತಿಲಿ ಈ ವ್ಯಕ್ತಿ ಇದ್ದಾರೆ. ಓಕೆ, ಸೊ ಯೋಚನೆ ಮಾಡಿ, ಬಿಕಾಸ್ ಐ ಆಮ್ ನಾಟ್ ಸೀಯಿಂಗ್ ಸಮಥಿಂಗ್ ಸ್ಟ್ರಾಂಗ್ ಫಾರ್ ಯು. ಓಕೆ, ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಒಂದು ನ್ಯೂಟ್ರಲ್ ಆಗಿರ್ತಾರಷ್ಟೆ. ಅಂದರೆ ಇರಬೇಕು ಅಂತ ಇದ್ದೀನಿ ಅಷ್ಟೆ, ಈ ರೀತಿಯಾದ ಮನೋಭಾವನೆಯಲ್ಲಿ ಇರೋದು ಇವರು. ಸೊ ನೀವು ಇವರ ಮೇಲೆ ಯಾವುದೇ ರೀತಿಯಾದ ಒಂದು ಲಾಂಗ್ ಟರ್ಮ್ ಕನೆಕ್ಷನ್ ಅನ್ನುವ ಇದೀರಾ ಅಂದರೆ ಅದೇನೂ ನಡೆಯೋದಿಲ್ಲ. ಇವರಿಂದ ಏನೋ ಅಪಾಯ ಇದೆ ಅಂತ ಕೂಡ ನಾನು ಹೇಳ್ತಾ ಇಲ್ಲ, ಆದರೆ ಇವರಿಂದ ನಿಮಗೆ ಯಾವುದೇ ರೀತಿಯಾದ ಕಂಫರ್ಟ್ ಆಗಿರಬಹುದು ಅಥವಾ ರಿಲೇಷನ್ಶಿಪ್ನಲ್ಲಿ ಬೇಕಾಗಿರುವಂಥ ಒಂದು ವಿಚಾರ ಏನಿದೆ ಅದು ಸಿಗೋದಿಲ್ಲ. ನಿಮಗೆ ಅಭಾವ ಕಾಡ್ತಾ ಇರುತ್ತೆ ಈ ರಿಲೇಷನ್ಶಿಪ್ನಲ್ಲಿ. ಒಂಥರ ಡೆಸರ್ಟೆಡ್ ಫೀಲ್ ನಿಮಗೆ ಆಗುತ್ತೆ. ಇವ್ರು ಇಲ್ಲ ಅಂತಲೇ ಅನ್ನಿಸ್ತಾ ಇರುತ್ತೆ ನಿಮಗೆ, ಬಿಕಾಸ್ ಅವರ ಪ್ರೆಸೆನ್ಸ್ ಆಫ್ ಮೈಂಡ್ ಅಷ್ಟು ನಿಮ್ಮ ಕಡೆಗೆ ಇಲ್ಲ ಅಂತಲೇ ಹೇಳ್ತಾ ಇದ್ದೀನಿ. ಯೂನಿವರ್ಸಿಂದ ನಿಮ್ಗೇನು ಮೆಸೇಜ್ ಇದೆ ಅಂತ ಕೂಡ ಹೇಳ್ಬಿಡ್ತೀನಿ. ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ದಿ ಎಂಡ್ ಆಫ್ ಅ ಟಫ್ ಸೈಕಲ್ ಅಪ್ರೋಚಸ್. ಇದರ ಅರ್ಥ ಏನು ಅಂದರೆ ಈ ರಿಲೇಷನ್ಶಿಪ್ ಕೂಡ ಸಮ್ವೇರ್ ಇಟ್ಸ್ ಕಮಿಂಗ್ ಟು ಎನ್ ಎಂಡ್ ಆಗ್ತಾ ಇದೆ. ಬಿಕಾಸ್ ನಿಮಗೂ ಆ ಒಂದು ಭಾವನೆ ಬರ್ತಾ ಇದೆ ಈ ರಿಲೇಷನ್ಶಿಪ್ ಕುರಿತಾಗಿ. ಬಿ ಬೋಲ್ಡ್ ಆ್ಯಂಡ್ ಮೇಕ್ ದ ಫಸ್ಟ್ ಮೂವ್ ಅಂತ ಮೆಸೇಜ್ ಬಂದಿದೆ. ಸೊ ಇದರ ಅರ್ಥ ಏನು ಅಂದರೆ ನೀವಿವಾಗ ಏನು ಮಾಡ್ತಿದ್ದೀರಾ ಅದು ಸರಿಯಾಗೇ ಇದೆ.
ನಿಮಗೆ ಏನು ಅರ್ಥ ಆಗಿದೆ, ಆ ಒಂದು ದಾರಿಯಲ್ಲಿ ನೀವು ಹೋಗ್ತಾ ಇದ್ದೀರಾ, ಅದು ಸರಿಯಾಗೇ ಇದೆ. ಸೊ ಸೆಲ್ಫ್ ಡೌಟ್ನ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ವ್ಯಕ್ತಿಯನ್ನು ನೀವು ಪ್ರಯಾರಿಟೈಸ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಮೆಸೇಜ್ ಬಂದಿದೆ. ಐ ಆಮ್ ಬೋಲ್ಡ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ, ಬಿಕಾಸ್ ಯು ಆರ್ ಬೋಲ್ಡ್. ಓಕೆ, ಐ ಹೋಪ್ ದಿಸ್ ರೀಡಿಂಗ್ ವಾಸ್ ಹೆಲ್ಪ್ಫುಲ್. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಯಾರು ಈ ಒಂದು ಸೆಕೆಂಡ್ ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ರೀಡಿಂಗ್ ಮಾಡ್ತಾಯಿದ್ದೀನಿ. ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ ನಿಮ್ಮ ಕಡೆಗೆ? ಈ ವ್ಯಕ್ತಿಯನ್ನು ನೀವು ನಂಬಬಹುದಾ? ಇವರು ನಿಮಗೆ ಅರ್ಹರಿದ್ದಾರಾ? ಇಂಟೆನ್ಷನ್ಸ್ ಏನಿದೆ? ಇದ್ರ ಬಗ್ಗೆ ನಿಮಗೆ ರೀಡಿಂಗ್ನಲ್ಲಿ ಕ್ಲಾರಿಟಿ ನಾನು ಕೊಡ್ತೀನಿ. 9 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಅದಾದ ನಂತರ ಪೇಜ್ ಆಫ್ ಕಪ್ಸ್ ಕೂಡ ಬರ್ತಾ ಇದೆ, ಆ್ಯಂಡ್ ದೆನ್ 9 ಆಫ್ ಸ್ಪೋರ್ಟ್ಸ್. ಇವರಿಂದ ಇತ್ತೀಚೆಗೆ ನಿಮಗೆ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ, ರೆಸ್ಟ್ಲೆಸ್ ಆಗ್ತಾ ಇದ್ದೀರಾ, ಹಾಗೂ ತುಂಬ ನಿಮಗೆ ನೋವಿನ ಅನುಭವ ಈ ವ್ಯಕ್ತಿಯಿಂದ ಆಗ್ತಾ ಇದೆ. 3 ಆಫ್ ಕಪ್ಸ್ ಬರ್ತಾ ಇದೆ. ಈ ವ್ಯಕ್ತಿ ನಿಮ್ಮನ್ನು ಹೊರತುಪಡಿಸಿ ಇನ್ಯಾರಿಗೋ ಪ್ರಯಾರಿಟೈಸ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಸ್ವಲ್ಪ ದೂರ ತಳ್ಳಿ ಇನ್ನೊಬ್ಬರ ಜೊತೆ ಕ್ಲೋಸ್ ಆಗಿದ್ದಾರೆ ಅಂತ ಕೂಡ ಬರ್ತಾ ಇದೆ. ನಿಮಗೆ ಇಂಪಾರ್ಟೆನ್ಸ್ ಕೊಡದೆ ಇನ್ಯಾರಿಗೋ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅಂತ ಬರ್ತಾ ಇದೆ. ಅದು ನಿಮಗೆ ಅರ್ಥ ಆಗಿದೆ, ಅವ್ರು ಹೀಗೆ ಮಾಡ್ತಾ ಇರೋದು ನಿಮಗೆ ಗೊತ್ತಾಗಿದೆ, ಅದು ನಿಮಗೆ ನೋವು ಕೊಡ್ತಾ ಇದೆ ಅಂತ ಬರ್ತಾ ಇದೆ. ಜಸ್ಟಿಸ್ ಕಾರ್ಡ್ ತೋರಿಸ್ತಿದೆ. ಹಾರ್ಟ್ ಬ್ರೇಕ್. ಓ ಮೈ ಗಾಡ್, ದಿಸ್ ಪರ್ಸನ್ ಡಿಡ್ ಬ್ರೇಕ್ ಯುವರ್ ಹಾರ್ಟ್ ಅಲ್ವಾ? ಇವರು ನಿಮ್ಮ ಹಾರ್ಟ್ನ ಬ್ರೇಕ್ ಮಾಡಿದ್ದಾರೆ ಅಂತ ಕೂಡ ಕಾರ್ಡ್ನಲ್ಲಿ ತೋರಿಸ್ತಾ ಇದೆ, ವಿಚ್ ಇಸ್ ಆ್ಯಕ್ಚುಲಿ ನಾಟ್ ಅ ವೆರಿ ಗುಡ್ ಸೈನ್. ಟೆಂಪರೆನ್ಸ್ ಕಾರ್ಡ್ ತೋರಿಸ್ತಿದೆ. ನೀವು ತುಂಬ ತಾಳ್ಮೆಯಿಂದ ಈ ವ್ಯಕ್ತಿಯನ್ನು ಇಟ್ಕೊಂಡಿದ್ದೀರಾ ನಿಮ್ಮ ಲೈಫ್ನಲ್ಲಿ. ಓಕೆ, ಫೊಗಿವ್ ಮಾಡಿದ್ದೀರಾ, ಕ್ಷಮಿಸಿದ್ದೀರಾ, ಇವರು ಸರಿ ಹೋಗ್ತಾರೆ ಅನ್ನುವಂಥ ಒಂದು ಭರವಸೆಯಲ್ಲೂ ಇದ್ದೀರಾ. ಆದರೆ ಇವ್ರು ಸರಿ ಹೋಗಿಲ್ಲ. ಇವರು ನಿಮ್ಮನ್ನು ತುಂಬಾ ಬೇಜಾರು ಮಾಡಿಸಿದ್ದಾರೆ, ಹಾಗೂ ಬೇರೆಯವ್ರಿಗೆ ಇಂಪಾರ್ಟೆನ್ಸ್ನ ನಿಮ್ಮ ಮುಂದೆನೇ ಕೊಟ್ಟಿದ್ದಾರೆ. ಸೊ ಇವ್ರನ್ನ ನೀವು ನಂಬಬಹುದಾ ಅಂದರೆ, ಇವರು ನಿಮ್ಮ ಲೈಫ್ನಲ್ಲಿ ಹೇಗಿದ್ದಾರೆ ಅಂದರೆ ಅವಕಾಶವಾದಿ ಅಂತ ಹೇಳ್ತೀನಿ. ದಿಸ್ ಪರ್ಸನ್ ಈಸ್ ಅನ್ ಆಪರ್ಚುನಿಸ್ಟ್. ಯಾವಾಗ ಬಣ್ಣವಾಗಿ ಅಟ್ರಾಕ್ಟಿವ್ ಆಗಿ ಇನ್ಯಾರೋ ಕಾಣ್ತಾರೆ, ಅಲ್ಲಿ ಅವರ ಮನಸ್ಸು ಒಲ್ದು ಬಿಡುತ್ತೆ. ಲಾಯಲ್ ಪರ್ಸನ್ ಅಲ್ಲ ಅಂತ ಕೂಡ ಈ ಒಂದು ರೀಡಿಂಗ್ನಲ್ಲಿ ನಾನು ನೋಡ್ತಾ ಇದ್ದೀನಿ. ಹಾಗೂ ನಿಮಗೂ ಇದು ಗೊತ್ತಾಗಿದೆ, ಇವ್ರು ಈ ಥರನೇ ವ್ಯಕ್ತಿ ಅಂತ. ನಾಟ್ ಅ ವೆರಿ ಗುಡ್ ಸೈನ್. ನಾನು ಯೂನಿವರ್ಸಿಂದ ಮೆಸೇಜ್ ಕೂಡ ನಿಮಗೋಸ್ಕರ ತೆಗಿತಾ ಇದ್ದೀನಿ. ಯೂನಿವರ್ಸಿಂದ ಏನಿದೆ ಮೆಸೇಜ್ ಅಂತ ನೋಡೋಣ. ಫಸ್ಟ್ ಮೆಸೇಜ್, ಟೈಮ್ ಫಾರ್ ಹೀಲಿಂಗ್ ಅಂತ ಬರ್ತಾ ಇದೆ. ಹೌದು, ಇವಾಗ ನೀವು ಚೇಂಜ್ ಆಗಬೇಕಾಗುತ್ತೆ. ನೀವು ಮೊದಲಿರೋ ಹಾಗೆ ಇರೋ ಅವಶ್ಯಕತೆ ಇಲ್ಲ. ನೀವು ಮೊದಲು ಕ್ಷಮಿಸುವ ಅವಶ್ಯಕತೆ ಇಲ್ಲ. ಜನರು ಎಲ್ಲರೂ ನಿಮ್ಮ ಲೈಫ್ನಲ್ಲಿ ಇರಲೇಬೇಕು ಅನ್ನುವಂಥ ರೂಲ್ಸ್ ಯಾರು ಸೆಟ್ ಮಾಡಿದ್ರು ಅಂತ ನಾನು ನಿಮ್ಮನ್ನ ಕೇಳ್ತೀನಿ. ಬಿಕಾಸ್ ಎಲ್ಲರೂ ನಿಮ್ಮ ಲೈಫ್ನಲ್ಲಿ ಇದ್ದಾಗ ಏನಾಗುತ್ತೆ ಅಂದರೆ, ನೀವು ಡ್ರೈನ್ ಔಟ್ ಆಗ್ತೀರಾ. ಅನ್ವಾಂಟೆಡ್ ಪೀಪಲ್ನ ಕಟ್ ಆಫ್ ಮಾಡಬೇಕು. ಸರೆಂಡರ್ ಟು ದ ಡಿವೈನ್ ಬರ್ತಾ ಇದೆ. ಸೊ ಯೂನಿವರ್ಸಲ್ ಗೈಡೆನ್ಸ್ ಏನಿದೆ ಅಂದರೆ, ನಿಮ್ಮ ಒಳಮನಸ್ಸು ನಿಮ್ಗೇನು ಹೇಳ್ತಾ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳಿ, ಹಾಗೂ ನಿಮ್ಗೇನು ಅನುಭವಗಳಾಗ್ತಾ ಇದೆ ಅದಕ್ಕೂ ಕೂಡ ಇಂಪಾರ್ಟೆನ್ಸ್ ಕೊಡಿ. ಈ ಕೂಡಲೇ ಕಮೆಂಟ್ ಮಾಡಿ ಐ ಆಮ್ ಹೀಲಿಂಗ್ ಅಂತ. ಈ ಕೂಡಲೇ ಕಮೆಂಟ್ ಮಾಡಿ ಐ ಆಮ್ ಹೀಲಿಂಗ್ ಅಂತ. ಇವ್ರನ್ನ ನಿಮ್ಮ ಲೈಫ್ನಲ್ಲಿ ಇಟ್ಕೊಳ್ಳೋದ್ರಿಂದ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಬಿಟ್ಟರೆ ಕಮ್ಮಿ ಆಗೋದಿಲ್ಲ. ಓಕೆ, ಸೊ ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್ಡ್. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ಏನು ಬರುತ್ತೆ ಅಂತ. ಯಾರು ಈ ಒಂದು ಲಾಸ್ಟ್ ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ರೀಡಿಂಗ್ ಈಗ ನಾನು ಮಾಡ್ತಾ ಇದ್ದೀನಿ. ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ? ಈ ವ್ಯಕ್ತಿಯನ್ನು ನೀವು ನಂಬಬಹುದಾ? ಈ ವ್ಯಕ್ತಿಯ ಮನಸ್ಥಿತಿ ಏನಿದೆ ನಿಮ್ಮ ಬಗ್ಗೆ ಅನ್ನುವ ವಿಷಯವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ. ಹಾಗೂ ಯೂನಿವರ್ಸಲ್ ಗೈಡೆನ್ಸಿಂದ ಏನಿದೆ ಮೆಸೇಜ್ ಅಂತ ನೋಡಿ ಹೇಳ್ತೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಸೊ ಲೆಟ್ ಮೀ ಸ್ಟಾರ್ಟ್ ಫಾರ್ ಯು. ಏಸ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಅದಾದ ನಂತರ ದ ಮ್ಯಾಜಿಷಿಯನ್ ಕಾರ್ಡ್ ಬಂದಿದೆ. ಎಂಪರರ್ ಬರ್ತಾ ಇದೆ. ಓಕೆ, ನೈಟ್ ಆಫ್ ವಾಂಡ್ಸ್. ಓಕೆ, ನೈಟ್ ಆಫ್ ಕಪ್ಸ್ ಕೂಡ ಬಂದಿದೆ. ಇಲ್ಲಿ ಏನು ತೋರಿಸ್ತಿದೆ ಅಂದರೆ, ರೀಡಿಂಗ್ ಪ್ರಕಾರವಾಗಿ ನೋಡೋಕ್ಕೆ ಹೋದಾಗ ಈ ವ್ಯಕ್ತಿ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಅವರು ನಿಮಗೆ ಅವರ ಲೈಫ್ನಲ್ಲಿ ಬಹಳ ಇಂಪಾರ್ಟೆನ್ಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಹಾಗೂ ನೀವು ಅವರ ಲೈಫ್ಗೆ ಹೋಗಿರೋದ್ರಿಂದ ಅವರ ಲೈಫ್ ಕೂಡ ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ತೀನಿ. ಹಾಗೂ ಇವರ ಉದ್ದೇಶ ಏನಿದೆ ಅಂದರೆ, ಹೌದು ನಾನು ಚೆನ್ನಾಗಿರಬೇಕು,
ಸರಿ ಮಾಡ್ಕೋಬೇಕು. ಇವ್ರು ನಿಮ್ಮನ್ನು ಬಿಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮನ್ನು ಇವರು ತುಂಬಾ ಇಷ್ಟಪಡ್ತಾರೆ ಹಾಗೂ ನಿಮಗೆ ತುಂಬ ಗೌರವನೂ ಕೊಡ್ತಾರೆ. ಸಣ್ಣ ಪುಟ್ಟ ಮನಸ್ತಾಪಗಳಾದರೂ ಕೂಡ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಅಪಾರವಾದ ಪ್ರೀತಿ ಇದೆ ಅಂತಲೇ ಹೇಳ್ತೀನಿ. ಹಾಗೂ ಇವರು ಇವರ ಕೆಲಸ ಕಾರ್ಯಗಳಿಗೆ ಬಹಳ ಟೈಮ್ ಕೊಡ್ತಾರೆ ಹಾಗೂ ಎಟ್ ದ ಸೇಮ್ ಟೈಮ್ ನಿಮಗೂ ಕೂಡ ಆದಷ್ಟು ಟೈಮ್ ಕೊಡಬೇಕು ಅನ್ನೋ ಆಸೆನ ಪಡ್ತಾರೆ. ಸೊ ನೀವು ಈ ವ್ಯಕ್ತಿಯ ಉದ್ದೇಶ ಏನು ಅಂತ ಕೇಳಿದರೆ, ನಾನೇನು ನೆಗೆಟಿವ್ ನೋಡ್ತಾ ಇಲ್ಲ. ಇವ್ರಿಗೆ ನಿಮ್ಮ ಜೊತೆ ಇರಬೇಕು, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಈ ರೀತಿಯಾದ ಮನಸ್ಥಿತಿ ಇದೆ. ಬಿಟ್ಟರೆ ನಿಮ್ಮಿಂದ ದೂರ ಆಗಬೇಕು ಅಂತ ಅವ್ರು ಯಾವತ್ತೂ ಯೋಚನೆ ಮಾಡೇ ಇಲ್ಲ. ಹಾಗೂ ಬೇರೆ ಯಾರು ಏನಾದರೂ ಹೇಳಿದ್ರೂ ಕೂಡ ಅದನ್ನು ಅವರು ಅಂದರೆ ನಿಮ್ಮನ್ನು ಅಗೇನ್ಸ್ಟಾಗೂ ಕೆಲವರು ಹೇಳಿದ್ದಾರೆ. ಓಕೆ, ಅದನ್ನು ಅವರು ಕನ್ಸಿಡರ್ ಮಾಡಿಲ್ಲ, ಅವರು ಅದನ್ನು ಸೀರಿಯಸ್ ಆಗಿ ತೊಗೊಂಡಿಲ್ಲ, ಅವ್ರಿಗೆ ಅದರಲ್ಲಿ ಏನು ಅರ್ಥ ಇದೆ ಅಂತಲೂ ಅನಿಸಿಲ್ಲ. ಅವರು ನಿಮ್ಮನ್ನು ಅನಲೈಸ್ ಮಾಡಿರುವ ಹಾಗೆ ಅದು ಪಾಸಿಟಿವ್ ಆಗೇ ಇದೆ. ಹಾಗೂ ನೀವಿರಬೇಕು, ನೀವಿದ್ರೇ ಅವ್ರ ಲೈಫ್ ಚೆನ್ನಾಗಿರುತ್ತೆ ಅನ್ನುವಂಥ ಒಂದು ಭರವಸೆಯಲ್ಲಿದ್ದಾರೆ. ಸೊ ಆ್ಯಕ್ಚುಲಿ ಅವ್ರಿಗೆ ನಿಮ್ಮ ಅವಶ್ಯಕತೆ ಜಾಸ್ತಿ ಇದೆ. ಇಮೋಷ್ನಲಿ ಡಿಪೆಂಡೆನ್ಸಿ ಇದೆ ಅವ್ರಿಗೆ ನಿಮ್ಮ ಮೇಲೆ ತುಂಬ ಅವಲಂಬಿತರಾಗಿದ್ದಾರೆ. ಹಾಗೂ ನಿಮ್ಮನ್ನು ಬಿಟ್ಟಿರೋದಕ್ಕೆ ಈ ವ್ಯಕ್ತಿಗೆ ಸಾಧ್ಯ ಇಲ್ಲ. ಸೊ ದಿಸ್ ಇಸ್ ಅ ಸ್ವೀಟ್ ರಿಲೇಷನ್ಶಿಪ್ ಅಂತ ಕೂಡ ಹೇಳ್ತೀನಿ. ಯೂನಿವರ್ಸಿಂದ ಏನು ಮೆಸೇಜ್ ಬರ್ತಾ ಇದೆ ಅಂದರೆ, ಯುವರ್ ಹಾರ್ಡ್ ವರ್ಕ್ ಇಸ್ ಪೇಯಿಂಗ್ ಆಫ್. ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಏನೇ ಇರಲಿ ಇದ್ದೇ ಇರ್ತಾರೆ. ಯು ಕ್ಯಾನ್ ಕೌಂಟ್ ಆನ್ ದಿಸ್ ಪರ್ಸನ್ ಅಂತ ಹೇಳ್ತಾ ಇದ್ದೀನಿ. ಪ್ರಾಬ್ಲಮ್ ಅಂದಾಗ, ಖುಷಿ ಅಂದಾಗ ಯಾವಾಗಲೂ ಈ ವ್ಯಕ್ತಿ ಇರ್ತಾರೆ. ಆ ಥರದ್ದೊಂದು ಬಾಂಡಿಂಗ್ ನಿಮ್ಮಲ್ಲೂ ಅವರಲ್ಲೂ ಇದೆ. ಶೋ ದ ವರ್ಲ್ಡ್ ದ ರಿಯಲ್ ಯು ಅಂತ ಬರ್ತಾ ಇದೆ. ನೀವು ನೀವಾಗೇ ಇರಿ, ನೀವು ಬದಲಾಗುವ ಅವಶ್ಯಕತೆ ಇಲ್ಲ. ಓಕೆ, ನೀವು ಬೇರೆಯವ್ರಿಗೋಸ್ಕರ ಬದಲಾಗುವ ಅವಶ್ಯಕತೆ ಇಲ್ಲ. ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಒಂದು ಸ್ವೀಟ್ ಎನರ್ಜಿಯಾಗಿ ಉಳಿದಿರ್ತಾರೆ ಅಂತ ಬರ್ತಾ ಇದೆ. ಆ್ಯಂಡ್ ಯು ಕ್ಯಾನ್ ಟ್ರಸ್ಟ್ ದಿಸ್ ಪರ್ಸನ್. ಈ ಕೂಡಲೇ ಕಮೆಂಟ್ ಮಾಡಿ, ಐ ಆಮ್ ರಿಯಲ್ ಆ್ಯಂಡ್ ಒಥೆಂಟಿಕ್. ಐ ಆಮ್ ರಿಯಲ್ ಆ್ಯಂಡ್ ಒಥೆಂಟಿಕ್ ಅಂತ ಕಮೆಂಟ್ ಮಾಡಿ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.